ಫ್ರೆಂಡ್ಸ್, ನೀವೇನಾದರೂ ಒಂದು ಹೊಸ ಸ್ಮಾರ್ಟ್ ವಾಚನ್ನು ಕೊಂಡ್ಬೇಕಾ? ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಆಯಿತಾ. ಲಾಸ್ಟ್ ಟೈಮ್ ನಾನು ಡೀಸೋ ವಾಚ್ ಆರ್ನ ಅನ್ಬಾಕ್ಸ್ ಮಾಡಿದ್ದೆ. ತುಂಬ ಜನ ನಾನು ಕೇಳಿದ್ರು, ಆ ವಾಚಸ್ನ ತೊಗೊಂಡಿದ್ದಾರೆ ಕೂಡ. ಮತ್ತು ರೀಸೆಂಟ್ಲಿ ಡೀಸೋ ವಾಚ್ ಡಿ ಕೂಡ ಅನ್ಬಾಕ್ಸ್ ಮಾಡಿದ್ದೆ. ಸೊ ಎರಡೂ ನನಗೊಂದು ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸುತ್ತು. ಸೊ ಇವಾಗ ಅವರ ಪ್ರೋ ಸೀರೀಸ್ಗಳು ಬಂದಿದೆ. ಅದು ಡೀಸೋ ವಾಚ್ ಆರ್ ಟಾಕ್ ಮತ್ತು ಡೀಸೋ ವಾಚ್ ಡಿ ಟಾಕ್ ಅಂತ. ಸೊ ಎರಡೂ ಬಜೆಟ್ ಪ್ರೈಸಲ್ಲಿ, ಒಂದರಲ್ಲಿ ಆಮ್ಲೆಡ್ ಡಿಸ್ಪ್ಲೇ ಇದೆ, ಇನ್ನೊಂದು ನಾರ್ಮಲ್ ಎಲ್ ಡಿಸ್ಪ್ಲೇ ಇದೆ. ಬಟ್ ಎರಡೂ ವಾಚಸ್ಗಳು ನಿಮಗೆ ಕಾಲಿಂಗ್ ಫೀಚರ್ಸ್ ಕೊಡ್ತಿದ್ದಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ನಿಜವಾಗ್ಲೂ ತುಂಬ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಒಳಗೊಂಬಂದಿದೆ. ಸೊ ವಾಚ್ ಕೊಂಡುಕೊಳ್ಳೋರು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಮೊದಲಾಗಿ ಎರಡು ವಾಚಸ್ಗಳು ಇಲ್ಲೇ ಇದೆ. ಸೊ ಎರಡನ್ನ ಕೂಡ ಎರಡೆರಡು ದಿವಸ ಯೂಸ್ ಮಾಡಿದ್ದೀನಿ ಆಯಿತಾ. ಸೊ ಆನೆಸ್ಟ್ಲಿ ನನ್ನ ಒಪಿನಿಯನ್ಸ್ನ ಸ್ಟ್ರೇಟ್ ಫಾರ್ವರ್ಡ್ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಮೊದಲು ಡೀಸೋ ವಾಚ್ ಆರ್ ಟಾಕ್. ಸೊ ಆರ್ ಸೀರೀಸ್ ಅನ್ಬಾಕ್ಸ್ ಮಾಡಿದ್ದೆ, ತುಂಬಾ ಜನ ತಗೊಂಡಿದ್ರು ಕೂಡ. ಸೊ ಇವಾಗ ಪ್ರೋ ವೇರಿಯಂಟ್ ಅಂತ ಹೇಳ್ಬೋದು. ಡೀಸೋ ವಾಚ್ ಆರ್ ಟಾಕ್ ಕೆಳಗಡೆ ರಿಯಲ್ಮಿ ಟೆಕ್ ಲೈಫ್ ಅಂತ ಇದೆ. ಕೆಲವೊಂದು ಸ್ಪೆಸಿಫಿಕೇಶನ್ ಒಂದಿಗೆ ಹಿಂದಿನ ಭಾಗ ಇದ್ರ ಬೆಲೆ $6,999 ಇದೆ. ಬಟ್ ಇದ್ರ ಆಫರ್ ಪ್ರೈಸ್ ಬೇರೆ ಏನಿದೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಂತೆ. ಸದ್ಯಕ್ಕೆ ಈ ಪ್ಲಾಸ್ಟಿಕ್ ಅನ್ನ ತೆಗೆನ. ಓಕೆ, ಯಸ್, ಓಪನ್ ಮಾಡಿದ ತಕ್ಷಣ ಮೇನ್ ಮುದ್ದು ನಮ್ಮ ಸ್ಮಾರ್ಟ್ ವಾಚ್. ಓಹೋ, ತುಂಬಾ ಒಳ್ಳೆ ಪ್ಯಾಕೇಜಿಂಗ್ ಇದೆ. ಸೈಡ್ ಗಿಡನಂತೆ ಯೂಸರ್ ಮ್ಯಾನುವಲ್, ಮತ್ತೊಂದು ಡೀಸೋ ಕಾರ್ಡ್, ಮತ್ತೊಂದು ಚಾರ್ಜಿಂಗ್ ಡಾಕ್. ಇದು ನಮ್ಮ ಮೇನ್ ಸ್ಮಾರ್ಟ್ ವಾಚ್. ಓಕೆ, ಓಹೋ, ನಿಜವಾಗ್ಲೂ ತುಂಬಾ ಪ್ರೀಮಿಯಂ ವಾಚ್ ಅಂತ ಅನಿಸ್ತಿದೆ ಫಸ್ಟ್ ಲುಕ್ ಅಲ್ಲೇ. ಬಟ್ ಈ ಡಿಸೈನ್ ಎಲ್ಲೋ ನೋಡ್ದಂಗೆ ಇದೆ. ಯಾವ ಡಿಸೈನ್ ಇರ್ಬೋದು ಕೆಳಗಡೆ ಕಮೆಂಟ್ ಮಾಡಿ. ಸೊ ಫಸ್ಟ್ ಲುಕ್ ಅಲ್ಲಿ ಇರುವಂತ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಎಲ್ಲ ಸಖತ್ ಆಗಿದೆ ಆಯ್ತಾ. ಸೊ ಯಾಕೋ ಸ್ವಲ್ಪ ಬೆಲ್ಟ್ಸ್ ಅಷ್ಟೊಂದು ಸರಿ ಅನಿಸ್ತಾ ಇಲ್ಲ ನನಗೆ. ಸೊ ಚೆನ್ನಾಗಿದೆ, ಬಟ್ ಈ ಮಾಡೆಲ್ ನೋಡ್ಕೊಂಡಾಗ ಸ್ವಲ್ಪ ಇನ್ನಷ್ಟು ಚೆನ್ನಾಗಿರ್ಬೇಕಂತ ಅನ್ಸುತ್ತೆ. ಸೊ ಸೈಡ್ ಫ್ರೇಮ್ಸ್ ಎಲ್ಲ ಕಂಪ್ಲೀಟ್ಲಿ ಮೆಟಲ್ಸ್ ಇದೆ ಮತ್ತು ಎರಡು ಬಟನ್ಸ್ ಗಳನ್ನ ಕೊಡ್ತಿದ್ದಾರೆ. ಹಿಂದಿನ ಭಾಗ ಫೈಬರ್ ಇದೆ, ಸೆನ್ಸರ್ಸ್ ಗಳನ್ನ ನೋಡ್ತಾ ಇದ್ವಿ. ಸೊ ಇನ್ ಹ್ಯಾಂಡ್ ಫೀಲ್ ಎಲ್ಲ ಇದು ಕಂಫರ್ಟೇಬಲ್ ಆಗಿ ಕೂಡ ಆಯ್ತಾ. ಲಾಸ್ಟ್ 3 ದಿವಸದಿಂದ ನನ್ನ ಕೈಯಲ್ಲೇ ಇದೆ ವಾಚ್. ಇನ್ ಹ್ಯಾಂಡ್ ಇದು ತುಂಬಾ ಪ್ರೀಮಿಯಂ ಅನ್ಸುತ್ತೆ ಮತ್ತು ಇದ್ರ ಟಚಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಈ ಪ್ರೈಸ್ ರೇಂಜಲ್ಲಿ ನಾನು ಡೀಸೋ ಕಡೆಯಿಂದ ಈ ಡಿಸ್ಪ್ಲೇನ ಎಕ್ಸ್ಪೆಕ್ಟ್ ಇಟ್ಕೊಂಡಿರಲಿಲ್ಲ. ಸೊ ಇದರಲ್ಲಿ 1.3 ಇಂಚಸ್ ಇರುವಂತ ರೌಂಡ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಅದು ಆಮ್ಲೆಡ್ ಡಿಸ್ಪ್ಲೇ ಆಯ್ತಾ. ಇಷ್ಟೇ ಅಲ್ಲ, ಇದರಲ್ಲಿ 500 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಸೊ ಬಿಸಿಲಲ್ಲಿ ಔಟ್ಡೋರ್ ನಾನು ಎಲ್ಲಾ ಕಡೆ ಇದನ್ನ ಯೂಸ್ ಮಾಡಿದೆ. ಸೊ ಲುಕ್ಸ್ ವೈಸ್ ದೂರಿಂದಾನೆ ಯಾರೋ ಕೈಯಲ್ಲಿ ನೋಡಿದ್ರು ಅಂತಂದ್ರೆ ಇದೊಂದು ಪ್ರೀಮಿಯಂ ವಾಚ್ ಅಂತ ಅನ್ಸುತ್ತೆ. ಸೊ ಕೈಗೆ ಹಾಕೋಬೇಕಾದ್ರೆ ಅಷ್ಟೊಂದೇನೋ ನಾರ್ಮಲ್ ಹೆವಿ ನಾನು ಒಂದು ಬ್ರಾಂಡ್ ಸ್ಮಾರ್ಟ್ ವಾಚ್ ನ ಹಾಕೊಂಡಿದ್ದೀನಿ ಅನ್ಸಲ್ಲ. ಲುಕ್ಸ್ ವೈಸ್ ಅನ್ಸುತ್ತೆ, ಬಟ್ ಬೆಲ್ಟ್ಸ್ ಅಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಇರಬೇಕಾಗಿತ್ತು ಪರ್ಸನಲಿ ನನಗೆ ಅನ್ಸುತ್ತೆ. ಓವರ್ ಆಲ್ ಫೀಚರ್ಸ್ ಗಳು ಇನ್ನೂ ಕಮ್ಮಿ ಕೊಟ್ಟಿಲ್ಲ. ಇಲ್ಲಿ 7H ಗ್ಲಾಸ್ ಇದೆ ನಿಮ್ ಪ್ರೊಟೆಕ್ಷನ್ ಅಲ್ಲಿ ಮೇಲೆ. ಸೊ ಓವರ್ ಆಲ್ ಈ ಫೀಚರ್ ಮ್ಯಾಟರ್ ಆಗತ್ತೆ ಜನರಿಗೆ. ಸ್ಕ್ರಾಚಸ್ ಬೀಳಲ್ಲ ಮತ್ತು ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್. ಇಷ್ಟೇ ಅಲ್ಲದೆ ನಾನು ಬ್ರಾಂಡ್ಸ್ ಕೇಳಿದಷ್ಟೇ ಇನ್ನೊಂದು ಸರ್ಪ್ರೈಸ್ ಜಾಸ್ತಿ ತಗೊಳ್ಳಿ. ಬಟ್ ಬೆಲ್ಟ್ಸ್ ಅಲ್ಲಿ ಸ್ವಲ್ಪ ಇದು ಬೇರೆ ಬೆಲ್ಟ್ಸ್ ಕೊಡಿ. ಲೈಕ್ 2 ಸೆಟ್ಸ್ ನ ಬೆಲ್ಟ್ಸ್ ಕೊಟ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟೇ, ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದೆ. ಇಲ್ಲಿ ಕೂಡ IP68 ವಾಟರ್ ರೆಸಿಸ್ಟ್ ಇದೆ. ಸೊ ಇದನ್ನ ಕೂಡ ನೀವು ಹಾಕೊಂಡು ಜಳಕ ಫುಲ್ ಬಿಸಿ ನೀರಲ್ಲಿ ಜಳಕ ಮಾಡ್ಕೋಬಹುದು. ಬಟ್ ಶಾಂಪೂ ಎಲ್ಲ ಹಾಕ್ಬಿಡಿ ಆಯ್ತಾ. ಶಾಂಪೂ ನಿಮ್ ತಲೆಗೆ ಅಷ್ಟೇ ಹಾಕೊಳ್ಳಿ, ಇದಕ್ಕೆ ಹಾಕಕ್ ಹೋಗ್ಬಿಡಿ. ತಗೊಂಡಿದ್ದ ವಾಟರ್ ಪ್ರೂಫ್ ಈ ಪ್ರೈಸ್ ರೇಂಜ್ ಅಲ್ಲಿ ಚೆನ್ನಾಗಿದೆ. ಸೊ ಈ ಬ್ರಾಂಡ್ಸ್ ಇದನ್ನ ಕ್ಲಿಯರ್ಲಿ ಮೆನ್ಷನ್ ಮಾಡುತ್ತೆ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದ್ದಾರೆ. ಸೊ ಇದನ್ನ ಹಾಕೊಂಡು ನೀವು ಜಳಕ ಮಾಡಬಹುದು. ಇಟ್ಟು ಇದರಲ್ಲಿ ಕೂಡ ನೀವು ಫೋನ್ ಲೈವ್ ಆಗಿ ಮಾತಾಡ್ಕೋಬೋದಾಯ್ತಾ. ಸೊ ನನ್ನ ಫ್ರೆಂಡಿಗೆಲ್ಲ ಇದ್ರಲ್ಲಿ ಕಾಲ್ ಮಾಡಿ ಮಾತಾಡಿದ್ದೀನಿ. ಇಷ್ಟೆಲ್ಲ ಇದು ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಆಗುತ್ತೆ ಮತ್ತು 120mm ಡ್ರೈವರ್ಸ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಡೀಸೋ ಹೇಳುತ್ತೆ ಇದರಲ್ಲಿ ಆಡಿಯೋ ನಾಯ್ಸ್ ಕ್ಯಾನ್ಸಲೇಷನ್ಗೆ ಲೌಡ್ ಕೂಡ ಇದೆ. ಇಷ್ಟಲ್ಲೇ ಬ್ಯಾಟ್ರಿ ಕನ್ಸ್ಯೂಮ್ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಾಗ ಅದು ಕೂಡ ಆಗಲ್ಲ. ಇಲ್ಲಿ ಸಿಂಗಲ್ ಸೊಲ್ಯೂಷನ್ನ ಚಿಪ್ಸೆಟ್ ಕೊಡ್ತಿದ್ದಾರೆ. ಸೊ ಇದರಿಂದ ಒಂದು ಒಳ್ಳೆಯ ಫೀಚರ್ ನಾವು ಬ್ಯಾಟ್ರಿನಲ್ಲಿ ಕೂಡ ನೋಡ್ತಾ ಇದ್ವಿ. ಸೊ ಡೈಲ್ ಮಾಡಬೇಕಾದ್ರೆ ಇಲ್ಲಿ ರೌಂಡ್ಗೆ ಮತ್ತು ಸ್ಕ್ವೇರ್ಗೆ ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಸೊ ಡೈಲಲ್ಲಿ ಸ್ಕ್ವೇರಲ್ಲಿ ನೀವು ಆರಾಮಾಗಿ ಟಚ್ ಮಾಡ್ಕೋಬೋದು. ಇದ್ರ ಮೇಲೆ ಕೂಡ ಟಚಸ್ ಆಗುತ್ತೆ, ಎಕ್ಸಾಕ್ಟ್ಲಿ ತೊಗೊಳತ್ತೆ. ಬಟ್ ಸ್ವಲ್ಪ ಪೇಷನ್ಸ್ ಮತ್ತು ಟೈಮ್ ತೊಗೊಂಡು ಡೈಲ್ ಮಾಡ್ಕೋಬೇಕಷ್ಟೇ. ಇನ್ನು ಬಾಕಿ ಎಲ್ಲ ಸೇಮ್ ಫೀಚರ್ ಅದೇ. ಡೀಸೋ ಅಪ್ಲಿಕೇಶನಲ್ಲಿ ನಿಮಗೆ ನಿಮ್ಮ ಹೆಲ್ತ್ ಆಕ್ಟಿವಿಟೀಸ್ನ ಮೆನ್ಯೂನಲ್ಲಿ ಅದೇ 120 ಸ್ಪೋರ್ಟ್ಸ್ ಮೋಡ್ಸ್ಗಳು ಕೊಡ್ತಿದ್ದಾರೆ, 150+ ಮತ್ತು ನಿಮ್ಮ ಕಸ್ಟಮ್ ಆಗಿ ಇಮೇಜಸ್ಗಳನ್ನ ಕೂಡ ಇಲ್ಲಿ ಹಾಕೋಬೋದು. ಸೊ ರೌಂಡಲ್ಲಿ ಸ್ವಲ್ಪ ಡಿಸೈನ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಮಿಡಲಲ್ಲಿ ಫೋಟೋ ಇದ್ರೆ, ತುಂಬ ಚಿಕ್ಕ ಫೋಟೋ ಇದ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಅಲ್ಲದೆ SpO2 ಮತ್ತು 24/7 ಹಾರ್ಟ್ ರೇಟ್ ಸೆನ್ಸರ್ನ ಇದೆಲ್ಲ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಇದನ್ನೆಲ್ಲ ಅಪ್ಲಿಕೇಶನಲ್ಲಿ ಕಂಪ್ಲೀಟ್ ನೀವು ಡೀಟೇಲ್ಸ್ನ ವಾಟ್ಸಪ್ ನೋಟಿಫಿಕೇಶನ್ಸ್ಗಳನ್ನ ಕಂಪ್ಲೀಟ್ಲಿ ಎಲ್ಲ ಕಸ್ಟಮೈಸ್ ಆಗಿ ಮಾಡ್ಕೋಬಹುದು. ಇನ್ನು ಕೊನೆಯದಾಗಿ ಇದರಿಂದ ಬ್ಯಾಟ್ರಿ 300 mAh ಕೊಡ್ತಿದ್ದಾರೆ. ಇಲ್ಲಿ ಬ್ಯಾಟ್ರಿ ಅಪ್ಗ್ರೇಡ್ ಏನೋ ಕಾಣ್ತಾ ಇದ್ದೀನಿ, ಬಟ್ ಯೂಸೇಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇಲ್ಲಿ ಡೀಸೋ ಹೇಳುತ್ತೆ 5 ದಿವಸಗಳ ಕಾಲ ವಿತ್ ಬ್ಲೂಟೂತ್ ಕಾಲಿಂಗ್ ನಿಮಗೆ ಬ್ಯಾಕಪ್ ಸಿಗುತ್ತೆ ಅಂತ ಹೇಳುತ್ತೆ. ಬಟ್ ನನಗೇನು ಅನ್ಸಲ್ಲ ಗುರು ಅಷ್ಟೊಂದು ಸಿಗುತ್ತಂತ. ಬಟ್ ನಾನೇನಿದ್ರೆ ಚಾರ್ಜ್ ಮಾಡೇ ಇಲ್ಲ, ಅಷ್ಟು 3 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಟಿಫಿಕೇಶನ್ಸ್ಗಳು, ವಾಟ್ಸಪ್ ಮೆಸೇಜ್, ಕಾಲ್ಸ್ ನನಗೇನು ಹೆವಿ ಬರಲ್ಲ. ಸೊ ನಾನೊಬ್ಬ ನಾರ್ಮಲ್ ಯೂಸರ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಬ್ಯಾಕಪ್ ಸಿಗ್ಬೋದು ನಿಮಗೆ 4 to 5 ಡೇಸ್ ಹತ್ರ ಸಿಗ್ಬೋದು ಅಂತ ಅನ್ಕೋತೀನಿ. ಇಷ್ಟಲ್ಲೇ ನೀವು ವಿತೌಟ್ ಬ್ಲೂಟೂತ್ ಕಾಲಿಂಗ್ ಮತ್ತು ನೋಟಿಫಿಕೇಶನ್ ಆನ್ ಮಾಡಿದ್ರೆ 7 ದಿವಸಗಳ ಕಾಲ ಬ್ಯಾಕಪ್ ಸಿಗುತ್ತೆ ಅಂತಾರೆ. ಸೊ ವಿತೌಟ್ ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ಏನಕ್ಕೆ ಯೂಸ್ ಹೇಳಿ. ಸೊ ನಾರ್ಮಲ್ ಚಿಕ್ಕ ಮಕ್ಕಳು ಯೂಸ್ ಮಾಡ್ತಾರಂಗೆ ನಾವು ಬ್ಲೂಟೂತ್ ಕನೆಕ್ಟಿವಿಟಿಗೊಂದು ಫೋನ್ ಕಾಲ್ಸ್ ಎಲ್ಲ ನೋಡ್ಕೊಂಡೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಎರಡನೇದಾಗಿ ಡೀಸೋ ವಾಚ್ ಡಿ ಟಾಕ್ನ ಅನ್ಬಾಕ್ಸ್
ಅನ್ಬಾಕ್ಸ್ ಮಾಡೋಣ ಅಂತೆ. ಸೊ ಬಾಕ್ಸ್ನ ನೀವು ನೋಡ್ಕೋಬೋದು, ಡಿಜೋ ವಾಚ್ ಡಿ ಟಾಕ್ ಅಂತ ಇದೆ. ಸೊ ಇಲ್ಲಿ ಟೆಕ್ ಲೈಫ್ ಅಂಡರ್ ರಿಯಲ್ಮಿನಲ್ಲಿ ಬರುತ್ತೆ ಇದು. ಸೊ ಹಿಂದಿನ ಮಗ ಕೆಲವೊಂದು ಸ್ಪೆಸಿಫಿಕೇಶನ್ ಮತ್ತು ಹಿಂದೆ 6,000 ಪ್ರೈಸ್ ಕೊಡಿದ್ದಾರೆ. ಸೊ ಇದ್ರ ಬೆಲೆ ಅಷ್ಟೊಂದಿಲ್ಲ ಆಯಿತಾ. ಇದ್ರ ಬಗ್ಗೆ ಆಫರ್ಸ್ಗಳು ಮತ್ತು ಇಂಟ್ರಡಕ್ಟರಿ ಆಫರ್ ಏನಿದೆ ಎಲ್ಲ ಡೀಟೇಲ್ಸ್ನ ಕೊನೆಗೆ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಇದನ್ನು ಓಪನ್ ಮಾಡೋಣ ಅಂತೆ. ಎಸ್, ಓಪನ್ ಮಾಡಿದ ತಕ್ಷಣ ಮೊದಲು ನಮ್ಮ ಸ್ಮಾರ್ಟ್ ವಾಚ್ ಸೈಡ್ಗೆ ಇಡೋಣ ಅಂತೆ. ಸೊ ಒಳಗಡೆ ನಿಮಗೊಂದು ಯೂಸರ್ ಮ್ಯಾನ್ಯಲ್, ಮತ್ತೊಂದು ಚಾರ್ಜಿಂಗ್ ಡಾಕ್. ಚೆನ್ನಾಗಿದೆ ಗುರು. ಈ ಮಾಡೆಲ್ ಹೆವಿ ವೇಟ್ ಇದೆ ಅಂತ ಅನಿಸುತ್ತೆ. ಸೊ ಸ್ಕ್ವೇರ್ ಡಿಸೈನ್ ನೋಡ್ತಾ ಇದ್ವಿ. ಬೆಲ್ಟ್ಸ್ ಕೂಡ ಚೆನ್ನಾಗಿದೆ, ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ಲಿ ವೈಟ್ ಹತ್ರ ಬ್ಲ್ಯಾಕ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬೇರೆ ಬೇರೆ ಕಲರ್ ಆಪ್ಷನ್ಸ್ಗಳು ಕೂಡ ಇದೆ. ಬಟ್ ನನಗೆ ಮಾಡೆಲ್ ಸ್ವಲ್ಪ ಹೆವಿ ಅನ್ನೋ ಫೀಲ್ ಆಗ್ತಾ ಇದೆ. ಸೊ ಕೈಯಲ್ಲಿ ಹಾಕೋಬೇಕಾದ್ರೆ ಇದು ತುಂಬ ಸ್ಮೂತ್ ಮತ್ತು ಫಿಟ್ ಆಗಿ ಕೂಡುತ್ತೆ. ಸೊ ಸಿಲಿಕಾನ್ ರಬ್ಬರ್ ಸ್ಟ್ಯಾಪನ್ನು ಕೊಡ್ತಿದ್ದಾರೆ. ಎಸ್, ನಾನು ಆರಾಮಾಗಿ ಇದನ್ನು ಕೈಗೆ ಹಾಕೋಬೋದು. ಮತ್ತು ಈ ಮಾಡೆಲ್ ಫ್ರೇಮ್ ಏನಿದೆ ಇದು ಕೋಲ್ಡ್ ಫೀಲ್ ಆಗ್ತಿದೆ. ಕಂಪ್ಲೀಟ್ಲಿ ಹೆವಿ ಮತ್ತು ಪ್ರೀಮಿಯಂ ಬಿಲ್ಡ್ ಅಂತ ಅನ್ಸುತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲನ್ನು ಕೊಟ್ಟವ್ರೆ, ಮೆಟಲ್ನ ಕೊಟ್ಟವ್ರೆ. ಮತ್ತು ಬ್ಯಾಕ್ ಏನಿದೆ ಇದು ಪ್ಲಾಸ್ಟಿಕ್ ಇದೆ ಆಯಿತಾ. ಮೇಲಿನ ಭಾಗ ಕರ್ಡ್ ಡಿಸೈನ್ನ ನೋಡ್ತಾ ಇದ್ವಿ. ಸ್ಪೆಷಲಿ ಇದು 2.5D ಗ್ಲಾಸನ್ನು ಕೊಡ್ತಾರೆ. ಸೊ ಇಲ್ಲಿ ಒಂದು ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ಇದು ಸ್ಕ್ರ್ಯಾಚಸ್ ಕೂಡ ಅಷ್ಟೊಂದು ಈಸಿ ಆಗಲ್ಲ ಆಯಿತಾ. ಸೊ ಇಲ್ಲಿ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಲಾಸ್ಟ್ ನಾವು ಡಿ ಸೀರೀಸ್ ಕಂಪೇರ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಬೆಟರ್ ಮತ್ತು ಬಟನ್ಸ್ ಬಿಲ್ಡ್ ಕ್ವಾಲಿಟಿನಲ್ಲಿ ಓವರ್ ಆಲ್ ಇದಿರುವಂಥ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಟ್ರಸ್ಟ್ ಮೀ, ಈ ವಾಚ್ ನಿಜವಾಗ್ಲೂ ಡಿಸ್ಪ್ಲೇ ಒಂದಿಗೆ ತುಂಬ ಒಂದು ಒಳ್ಳೆಯ, ತುಂಬ ದುಡ್ಡು ಕೊಡ್ತಾ ಇರುವಂಥ ಒಂದು ವಾಚ್ ಇದೆ ಅಂತ ಅನಿಸುತ್ತೆ. ಸೊ ಇದರಲ್ಲಿ ಮೆನ್ಯೂ ಸಿಸ್ಟಮ್ ಮತ್ತು ಡಿಸ್ಪ್ಲೇ ನೋಡ್ಕೊಂಡಾಗ ಲಾಸ್ಟ್ ಟೈಮ್ ಡಿಗಿಂತ ಇಲ್ಲಿ ತುಂಬ ಅಪ್ಗ್ರೇಡ್ ಆಗಿದೆ ಆಯಿತಾ. ಒಂದು ಡಿಸೈನಲ್ಲಾಗಿರಲಿ ಮತ್ತು ಇದರಲ್ಲಿ ಪೀಕ್ ಬ್ರೈಟ್ನೆಸ್ ಲಾಸ್ಟ್ ಟೈಮ್ ವಾಚ್ ಡಿನಲ್ಲಿ 450 ನಿಟ್ಸ್ ಇತ್ತು. ಈ ಸರ್ತಿ 550 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಸೊ ಟ್ರಸ್ಟ್ ಮೀ, ನನಗೆ ಯೂಸೇಜಲ್ಲಿ ಸ್ಟಾರ್ಟಿಂಗ್ ಯೂಸ್ ಮಾಡಿದ ತಕ್ಷಣವೇ ಗೊತ್ತಾಗ್ತಿದೆ ಇಲ್ಲಿ ಅಪ್ಗ್ರೇಡ್ನ ನಾನು ಕಾಣ್ತಾ ಇದ್ದೀನಿ. ಇಷ್ಟೇ ಅಲ್ಲದೆ ಈ ಗ್ಲಾಸ್ ಮತ್ತು ಟಚಸ್ ಎಲ್ಲ ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ರೆಸ್ಪಾನ್ಸಿವ್ ಟಚಸ್ನ ನೋಡ್ತಾ ಇದ್ದೀನಿ. ಸೊ ಈ ಪ್ರೈಸ್ ರೇಂಜಲ್ಲಿ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಅಂದರೆ ನನಗಿಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಇಷ್ಟೇ ಅಲ್ಲದೆ ಇದೊಂದು ಕಂಪ್ಲೀಟ್ ವಾಟರ್ ಪ್ರೂಫ್ ಇದೆ. IP68 ವಾಟರ್ ರೆಸಿಸ್ಟೆನ್ಸ್ ಇದೆ. ಸೊ ಡೀಸೋ ಹೇಳುತ್ತೆ ಇದನ್ನು ಹಾಕೊಂಡು ನೀವು ಸ್ನಾನ ಕೂಡ ಮಾಡ್ಬೋದು, ಏನೂ ಆಗಲ್ಲ ಅಂತ ಹೇಳುತ್ತೆ. ಸೊ ಖಂಡಿತ ಇದು ಒಂದು ಇಂಪಾರ್ಟೆಂಟ್ ಫೀಚರ್. ಮತ್ತು ಸೈಡಿಗೆ ಡೀಸೋ ಬಟನ್ಸ್ ಎಲ್ಲ ನೋಡ್ತಾ ಇದ್ವಿ. ಹಿಂದಿನ ಭಾಗ ಸೆನ್ಸರ್ಸ್ಗಳನ್ನೆಲ್ಲ ಕೊಡ್ತಿದ್ದಾರೆ. ಓವರ್ ಆಲ್ ಫಸ್ಟ್ ಲುಕ್ಕಲ್ಲಿ ನಾನು ಇದರಿಂದ ಬಿಲ್ಡ್ ಕ್ವಾಲಿಟಿ ಡಿಸೈನೊಂದಿಗೆ ತುಂಬ ಹ್ಯಾಪಿ ಇದ್ದೀನಿ. ವಿಶೇಷವಾಗಿ ಡೀಸೋ ನನಗೆ ಇಷ್ಟ ಆಗಿದ್ದಕ್ಕೆ ಅದು ಈ ಪ್ರೈಸ್ ರೇಂಜಲ್ಲಿ ಕಾಲಿಂಗ್ ಫೀಚರ್ನ ಕೊಡ್ತಿದ್ದಾರೆ. ಇದೇ ಇದರಲ್ಲಿ ಮೇನ್ ಅಪ್ಗ್ರೇಡ್ ಮತ್ತು ಹೈಲೈಟ್ ಫೀಚರ್ ಅಂತ ಹೇಳ್ಕೋಬಹುದು. ಸೊ ಇಲ್ಲಿಯ ಆಡಿಯೋ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್, ಕಾಲಲ್ಲೆಲ್ಲ ನಾನು ಮಾತಾಡಿದ್ದೀನಿ, ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟೇ ಅಲ್ಲದೆ ನೀವು ಇದನ್ನು ಡೀಸೋ ಅಪ್ಲಿಕೇಶನ್ ಜೊತೆಗೆ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಥ್ರೂ ಮೊದಲು ಇದೇ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕೂಡ ತುಂಬ ಒಳ್ಳೆ ಫೀಚರ್ಸ್ಗಳನ್ನ ಕೊಡ್ತಿದ್ದಾರೆ. ಸೊ ಮೇನ್ ಹೋಮ್ ಪೇಜಲ್ಲಿ ನೀವು ಇಲ್ಲಿ ಡೈಲ್ ಸೆಂಟರ್ಲಿ 150ಕ್ಕಿಂತ ಹೆಚ್ಚು ವಾಚ್ ಫೇಸಸ್ಗಳನ್ನ ಕೊಡ್ತಿದ್ದಾರೆ. ಇಷ್ಟೇ ಕಸ್ಟಮ್ಲಿ ನಿಮಗೆ ಬೇಕಾಗಿರುವಂಥ ಪ್ರೊಫೈಲ್ ಪಿಕ್ಚರ್ನ ಕೂಡ ನೀವು ಆರಾಮಾಗಿ ಸೆಟ್ ಮಾಡ್ಕೋಬಹುದು. 120ಕ್ಕಿಂತ ಜಾಸ್ತಿ ಸ್ಪೋರ್ಟ್ಸ್ ಮೋಡ್ಸ್ನ ಕೊಡ್ತಿದ್ದಾರೆ. ಸ್ಲೀಪ್ ಡ್ಯೂರೇಷನ್ ಆಗಲಿ, ಹಾರ್ಟ್ ರೇಟ್ ಸೆನ್ಸರ್ ಆಗಲಿ ಮತ್ತು 24/7 ಬ್ಲಡ್ ಆಕ್ಸಿಜನ್ ಮೀಟರ್ನ ಕೂಡ ಕಂಟಿನ್ಯೂಸ್ಲಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಹೆಲ್ತ್ ಬಗ್ಗೆ ಈ ಅಪ್ಲಿಕೇಶನಲ್ಲಿ ತುಂಬ ಒಳ್ಳೊಳ್ಳೆ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಬ್ಯಾಟ್ರಿ 260 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಸೊ ಡೀಸೋ ಹೇಳುತ್ತೆ ನೀವು ಕಾಲಿಂಗ್ ಫೀಚರ್ಸ್ ಮತ್ತೆ ವಾಟ್ಸ್ಆಪ್ ನೋಟಿಫಿಕೇಶನ್ಸ್ನ ಇಟ್ಕೊಂಡು 2 ದಿವಸಗಳ ಕಾಲ ಬ್ಯಾಕಪ್ ಬರುತ್ತೆ ಅಂತ ಡೀಸೋ ಹೇಳುತ್ತೆ. ಟ್ರಸ್ಟ್ ಮೀ, ನನಗೇನು ಜಾಸ್ತಿ ಹೆವಿ ಮೆಸೇಜಸ್, ಹೆವಿ ಕಾಲ್ಸ್ ಬರಲ್ಲ ಆಯ್ತಾ. ಸೊ ನಾರ್ಮಲ್ ಯೂಸೇಜ್ ಮಾಡ್ತೀನಿ. ನನಗೆ 2 ದಿವಸಕ್ಕಿಂತ ಬ್ಯಾಕಪ್ ಜಾಸ್ತಿ ಬಂದಿದೆ. ಏನೋ ಇದೆ ವಿಶೇಷ ಗೊತ್ತಿಲ್ಲ, ನನಗೆ ಚಾರ್ಜ್ ಹಾಕೇ ಇಲ್ಲ. ನಾನು ಬಂದ ಹತ್ರ ಇದು 3-4 ದಿವಸ ಆಯಿತು. ಹೆವಿ ಯೂಸ್ ಮಾಡಿಲ್ಲ ಅಷ್ಟೇ. ಸೊ ಹೆವಿ ಯೂಸ್ ಮಾಡೋರಿಗೆ ಒಂದು ದಿವಸ 1.5 ದಿವಸ ಬರ್ಬೋದು. ಬಟ್ ನನಗೆ 2 ದಿವಸಕ್ಕಿಂತ ಜಾಸ್ತಿ ಸಿಕ್ಕಿದೆ. ಇನ್ನು ನಾರ್ಮಲ್ ಯೂಸೇಜ್ ನೀವು ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡಿಲ್ಲ, ವಾಟ್ಸ್ಆಪ್ ಕನೆಕ್ಷನ್ಸ್ ಎಲ್ಲ ಇಟ್ಕೊಂಡಿಲ್ಲ, ನೋಟಿಫಿಕೇಶನ್ಸ್ ಅಂತಂದ್ರೆ ಇದು 7 ದಿವಸ ಅಂತ ಹೇಳುತ್ತೆ. ಬಟ್ ಗೊತ್ತಿಲ್ಲ ನನಗೆ ಎಷ್ಟು ದಿವಸ ಹೋಗುತ್ತೆ ಅಂತ. ಸೊ ಇದನ್ನ ಇನ್ನೂ ರಿವ್ಯೂ ಮಾಡಬೇಕಾಗಾದ್ರೆ. ಸೊ ಬಾಕಿ ಈ ವಾಚ್ ಪ್ರೈಸ್ ಆಫರ್ಸ್ ಏನಿದೆ ಇದ್ರ ಬಗ್ಗೆ ಎಲ್ಲ ಕೊನೆಗೆ ಹೇಳ್ತೀನಿ. ಇದ್ರ ಒಪಿನಿಯನ್ ಕೂಡ ನಿಮಗೆ ಕೊನೆಗೆ ತಿಳಿಸ್ತೀನಿ. ಒಟ್ಟಾರೆ ನನಗೆ ಈ 2 ವಾಚಸ್ಗಳು ಒಂದು ವ್ಯಾಲ್ಯೂ ಫಾರ್ ಮನಿ ಅನಿಸ್ತು. ಪ್ರೈಸಿಂಗ್ ಬಗ್ಗೆ, ಆಫರ್ ಬಗ್ಗೆ ನನಗೆ ಗೊತ್ತು, ತಿಳಿಸ್ತೀನಿ ನಿಮಗೆ. ಡೀಸೋ ವಾಚ್ ಡಿ ಟಾಕ್ ಏನಿದೆ, ಸೊ ಇದ್ರ ಆಫೀಷಿಯಲ್ ಪ್ರೈಸ್ ಬಂದ್ಬಿಟ್ಟು ಬ್ರ್ಯಾಂಡ್ ಕಡೆಯಿಂದ 4,000 ರೂಪಾಯಿ ಇದೆ. ಬಟ್ ಇದು ಫಸ್ಟ್ ಇಂಟ್ರಡಕ್ಟರಿ ಆಫರ್ ಅಂತಂದರೆ ನಿಮಗೆ ಫಸ್ಟ್ ಸೇಲಲ್ಲಿ 16 ಸೆಪ್ಟೆಂಬರ್ಗೆ ಫಸ್ಟ್ ಸೇಲ್ ಇದೆ ಫ್ಲಿಪ್ಕಾರ್ಟ್ನಲ್ಲಿ. ಸೊ ಅಲ್ಲಿ ಕೇವಲ ನಿಮಗೆ 2,799 ರೂಪಾಯಿಗೆ ಸಿಗ್ತಾ ಇದೆ. ಸೊ ಆರಾಮಾಗಿ ಕಣ್ಮುಚ್ಕೊಂಡು ಫಸ್ಟ್ ಸೇಲಲ್ಲಿ ನೀವು ಇದನ್ನು ತೊಗೋಬಹುದು. ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನಾನು ಡಿನ ಕೂಡ ಟ್ರೈ ಮಾಡಿಬಿಟ್ಟು ಅಪ್ಗ್ರೇಡ್ ಕಳ್ಕೊಂಡು ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಬಿಟ್ಟರೆ ಡೀಸೋ ವಾಚ್ ಆರ್ ಟಾಕ್ ಏನಿದೆ, ಸೊ ಇದ್ರ ಆಫೀಷಿಯಲ್ ಪ್ರೈಸ್ MRP 7,000 ರೂಪಾಯಿ ಇದೆ.
599 ಸಮಥಿಂಗ್ ಏನೋ ಇದೆ. ಸೊ ಇಲ್ಲಿ ನಿಮಗೆ ಇಂಟ್ರಡಕ್ಟರಿ ಮತ್ತು ಫಸ್ಟ್ ಆಫರಲ್ಲಿ ಇದು 3799 ರೂಪಾಯಿ ಸಿಗ್ತಾ ಇದೆ. ಸೊ ಖಂಡಿತ ಆಮ್ಲೆಡ್ ಪ್ಯಾನಲ್ನೊಂದಿಗೆ ಇದರಲ್ಲಿ ಸ್ಪೆಷಲ್ ಬ್ಯಾಟ್ರಿ ಸಲುವಾಗಿ ಸಿಂಗಲ್ ಚಿಪ್ ಕೂಡ ಇದೆ ಮತ್ತು ಇನ್ನಿತರ ಫೀಚರ್ಸ್ಗಳು ಡಿಸೈನಲ್ಲಿ ಮತ್ತು ಲೈಕ್ ಡಿಫ್ರೆಂಟ್ ಯುನೀಕ್ ಲುಕ್ನ ಹೋಗೋವಂತಿದೆ. ಸೊ ಇದು ಮ್ಯಾನೇಜಬಲ್, ಅಂದರೆ ನಾವು ತೊಗೊಳ್ಬಹುದು ಆಯಿತಾ. ಬಜೆಟಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಹುಡುಕ್ತಿದ್ದೀರಾ ಅಂತಂದರೆ ನೋಡ್ಕೋಬಹುದು. ಒಟ್ಟಾರೆ ಎರಡೂ ವಾಚಸ್ಗಳಲ್ಲಿ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕಂಡಿದ್ದೀನಿ. ಬಜೆಟಲ್ಲಿ ನಾವೊಂದು ಲೈಕ್ ಪ್ರೀಮಿಯಂ ಥರ ಇರೋ ವಾಚಸ್ನ ನೋಡ್ತಿದ್ದೀವಿ ಅಂತಂದರೆ ಸೊ ಇದನ್ನ ನೀವೊಂದು ಆಪ್ಷನ್ ಆಗಿ ಇಟ್ಕೊಂಡು ತೊಗೊಳ್ಬೋದು. ತುಂಬ ಸಖತ್ತಾಗಿದೆ ಅಂತ ಹೇಳ್ತಲ್ಲ. ಸೊ ತೊಗೋಬಹುದು, ನಮ್ಮ ದುಡ್ಡಿಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸುತ್ತೆ. ಅದು ಫಸ್ಟ್ ಸೇಲಲ್ಲಿ ಮಾತ್ರ. ಸೊ ತೊಗೊಂಡ್ರೆ ಫಸ್ಟ್ ಸೇಲ್ ತೊಗೊಳ್ಳಿಲ್ಲ ಅಂದರೆ ಬೇರೆ ಬೇರೆ ವಾಚಸ್ಗಳ ಮತ್ತೆ ಲಾಂಚ್ ಆಗುತ್ತೆ, ಅದಕ್ಕೂ ವೇಟ್ ಮಾಡಿ. ಬಾಕಿ ಈ ವಾಚಸ್ಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸೊ ಡಿಸೋ ನನಗಂತೂ ವ್ಯಾಲ್ಯೂ ಫಾರ್ ಮನಿ ಕೆಲಸ ಮಾಡ್ತಾ ಇದೆ ಮಾರ್ಕೆಟ್ ಅಲ್ಲಿ. ಪ್ಯೂರ್ ಆರ್ಗ್ಯಾನಿಕ್ ಅಂದ್ರೆ ನಾವು ಡಿಸೋ ಪ್ರಾಡಕ್ಟ್ಸ್ ನೋಡ್ತಾ ಇದ್ವಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕೆಳಗಡೆ ಕಮೆಂಟ್ಸ್ ಮರಿಬೇಡಿ. ಸಿಗೋಣಂತೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.